Second Thessalonians chapter 2, 2 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 13 to 17. In that portion we read that we have to give thanks for blessing us all with salvation. ಒಂದು ಭಾಗದಲ್ಲಿ ಹೀಗೆ ಓದುತ್ತೇವೆ, ಆತನು ನಮ್ಮನ್ನು ರಕ್ಷಣೆಯಿಂದ ಆಶೀರ್ವದಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. Second thing, for giving us sanctification and sanctified us with the Holy Spirit. ಎರಡನೆಯದಾಗಿ ಶುದ್ಧೀಕರಿಸಿದ್ದಕ್ಕಾಗಿ, ಹೌದು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟದ್ದಕ್ಕಾಗಿ. Third thing, for obtaining the glory of the Lord. ಮೂರನೆಯದಾಗಿ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ. Three things we see. ಮೂರು ವಿಷಯಗಳನ್ನು ನೋಡುತ್ತೇವೆ. Number one, for the salvation. ಮೊದಲನೆಯದಾಗಿ ರಕ್ಷಣೆಗೆ. Second thing, sanctification. ಎರಡನೆಯದು ಶುದ್ಧೀಕರಣ. Third thing, glorification. ಮೂರನೆಯದು ಪ್ರಭಾವ. Same thing we read in Romans chapter 8 verse 30 also. ಇದನ್ನೇ ನಾವು ರೋಮಾಪುರ 8:30ನೇ ವಚನದಲ್ಲಿಯೂ ಓದುತ್ತೇವೆ. And we have to grow in the Lord. ಮತ್ತು ನಾವು ದೇವರಲ್ಲಿ ಬೆಳೆಯಬೇಕು. You can understand that you can grow in the Lord, the spiritual life. ಆತ್ಮಿಕ ಜೀವಿತದಲ್ಲಿ ದೇವರಲ್ಲಿ ಬೆಳೆಯಬೇಕು. Ephesians chapter 4 verse 13. ಎಫೆಸ 4:13ರಲ್ಲಿ ನೋಡುತ್ತೇವೆ, Till we all come in the unity of the faith and of the knowledge of the Son of God, unto a perfect man, unto the measure of the stature of the fullness of Christ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೆ ಆತನು ಇವರನ್ನು ಅನುಗ್ರಹಿಸಿದನು. Christian life is not a standard life. ಕ್ರೈಸ್ತ ಜೀವಿತವು ಒಂದು ಪ್ರಮಾಣಿತ ಜೀವಿತವಲ್ಲ. We have to grow in the Lord day by day. ನಾವು ದೇವರಲ್ಲಿ ದಿನೇ ದಿನೇ ಬೆಳೆಯಬೇಕು. That's very, very important. ಇದು ಬಹಳ ಪ್ರಾಮುಖ್ಯವಾದುದು. That's what it says. You have to grow in the Lord. ಅದಕ್ಕೆ ದೇವರ ವಾಕ್ಯವು ಹೇಳುತ್ತದೆ, ನೀವು ದೇವರಲ್ಲಿ ಬೆಳೆಯಬೇಕು. Unto a perfect man. ಪರಿಪೂರ್ಣ ಮನುಷ್ಯರಾಗುವಂತೆ. Unto the measure of the stature of the fullness of Christ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. Yes, my sisters, we have to grow in the spiritual life. ಹೌದು ಪ್ರಿಯ ಸಹೋದರಿಯರೇ, ನಾವು ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು. By reading word of God, ದೇವರ ವಾಕ್ಯವನ್ನು ಓದುತ್ತಾ, by spending time with the Lord, ದೇವರೊಂದಿಗೆ ಸಮಯ ಕಳೆಯುತ್ತಾ, and every day we have to speak to Him. ಪ್ರತಿದಿನ ಆತನೊಂದಿಗೆ ಮಾತಾಡಬೇಕು. Then only the Lord will fill you with all the 9 gifts of the Holy Spirit. ಪವಿತ್ರಾತ್ಮನ 9 ವರಗಳಿಂದ ಆಗ ಆತನು ನಿಮ್ಮನ್ನು ತುಂಬಿಸುವನು. A true Christian life is a very, very sweet life. ನಿಜವಾದ ಕ್ರಿಸ್ತಿಯ ಜೀವಿತವು ಬಹಳ ಮಧುರವಾದದ್ದು. Every one of you should have this experience in your life. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಈ ಅನುಭವವನ್ನು ಪಡೆಯಬೇಕು. How to have this experience? ಹೇಗೆ ಇದನ್ನು ಅನುಭವಿಸುವುದು? Number 1, ಮೊದಲನೆಯದಾಗಿ salvation experience through faith. ನಂಬಿಕೆಯಿಂದ ರಕ್ಷಣೆಯ ಅನುಭವ. That's what we read right now from 2 Thessalonians 2:13. 2 ಥೆಸಲೋನಿಕ 2:13ರಿಂದ ಇದನ್ನೇ ಓದಿದೆವು. Hebrews 3:1 says, ಇಬ್ರಿಯ 3:1 ಹೇಳುತ್ತದೆ, you should become the partakers of high calling. ನೀವು ನನ್ನೊಂದಿಗೆ ಕರೆಯಲ್ಪಟ್ಟವರಾಗಿರಬೇಕು. The Lord has called each one of you. ದೇವರು ನಿಮ್ಮೆಲ್ಲರನ್ನು ಕರೆದಿದ್ದಾನೆ. He knows your name. ನಿಮ್ಮ ಹೆಸರನ್ನು ಬಲ್ಲನು. He knows your heart's desire. ನಿಮ್ಮ ಹೃದಯದ ಆಶೆಗಳನ್ನು ಬಲ್ಲನು. What do you have in your heart as a desire? ನಿಮ್ಮ ಹೃದಯದಲ್ಲಿರುವ ಆಸೆ ಏನು? And He wants to bless you abundantly. ಮತ್ತು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ ಬಯಸುವನು. And Philippians 3:14 says, ಫಿಲಿಪಿ 3:14 ಹೇಳುತ್ತದೆ, we have to press toward the goal of the prize. ನಾವು ಕ್ರಿಸ್ತನಿಂದ ಬಿರುದನ್ನು ಹೊಂದುವುದಕ್ಕಾಗಿ ಓಡುತ್ತಾ ಇರಬೇಕು. We have to press toward the goal. ಗುರಿಯ ಕಡೆಗೆ ನಾವು ಓಡಬೇಕು. I want to see Jesus. ನಾನು ಯೇಸುವನ್ನು I ನೋಡಬೇಕು. want to speak to Jesus. ಆತನೊಂದಿಗೆ ಮಾತಾಡಬೇಕು. I want to work for Jesus. ಆತನಿಗಾಗಿ ಕಾರ್ಯ I ಮಾಡಬೇಕು. want to glorify Jesus. ಆತನನ್ನು ಮಹಿಮೆ ಪಡಿಸಬೇಕು. You may be having all these thoughts in your life. ನಿಮ್ಮ ಜೀವಿತದಲ್ಲಿ ಇಂಥ You ಆಲೋಚನೆಗಳಿರಬಹುದು. may not be cooking all the time, taking care of everything all the time. ಎಲ್ಲ ಸಮಯಗಳಲ್ಲಿಯೂ ಅಡುಗೆ ಮಾಡುತ್ತಾ ಬೇರೆ ಕೆಲಸ ಮಾಡುತ್ತಾ ಇರುವುದಲ್ಲ. Once I asked the Lord like this, ಒಮ್ಮೆ ನಾನು ದೇವರನ್ನು ಹೀಗೆ ಕೇಳಿದೆ, my husband is spending all his time in prayer in the morning. ನನ್ನ ಗಂಡ ಇಡೀ ಮುಂಜಾನೆ ಪ್ರಾರ್ಥಿಸುತ್ತಾ ಸಮಯವನ್ನು ಕಳೆಯುತ್ತಾರೆ. After family prayer, he goes somewhere and prays for 2 hours or 3 hours
before going to the office. ಕುಟುಂಬ ಪ್ರಾರ್ಥನೆಯಾದ ತರುವಾಯ 2 ಗಂಟೆಗಳ ಕಾಲ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾರೆ. But so many people are coming to see him for prayer. ಅನೇಕ ಜನರು ಪ್ರಾರ್ಥನೆಗಾಗಿ ಅವರ ಬಳಿ ಬರುತ್ತಾರೆ. I am not able to do like him. ಅವರಂತೆ ನನಗೆ ಮಾಡಲಾಗುತ್ತಿಲ್ಲ. I want to pray like that. ನಾನು ಹಾಗೆ But ಪ್ರಾರ್ಥಿಸಬೇಕು. I don't have time. ನನಗೆ ಸಮಯವಿಲ್ಲ. Cooking and cooking and cooking. ಅಡುಗೆ ಮಾಡುತ್ತಿರುವುದು. Those days I was doing it. Now I am not doing that. ಆ ದಿನಗಳಲ್ಲಿ ಹಾಗೆ ಮಾಡುತ್ತಿದ್ದೆ, ಈಗ ಮಾಡುತ್ತಿಲ್ಲ. And one day the Lord spoke to me. ಒಂದು ದಿನ ದೇವರು ನನ್ನಲ್ಲಿ I ಮಾತಾಡಿದರು. will tell you, my daughter, one secret thing. ಮಗಳೇ, ಒಂದು ರಹಸ್ಯವನ್ನು ನಿನಗೆ ತಿಳಿಸುವೆ. You say I am not able to kneel down and spend time with you like my husband. ಗಂಡನ ಹಾಗೆ ಮೊಣಕಾಲೂರಿ ಪ್ರಾರ್ಥಿಸಲು ಆಗುತ್ತಿಲ್ಲ ಅನ್ನುತ್ತೀಯೋ? But you can do one thing. ಒಂದು ಕೆಲಸ ಮಾಡು. When you cook, ಅಡುಗೆ ಮಾಡುವಾಗ your hand will work. ಕೈ ಕೆಲಸ ಮಾಡಲಿ, But in your heart, ಆದರೆ ಹೃದಯದಲ್ಲಿ look to me. ನನ್ನನ್ನು ನೋಡು, Look unto me. ನನ್ನ ಕಡೆಗೆ ದೃಷ್ಟಿಸು. I'll be there. ನಾನು ಇದ್ದೇನೆ, I'll come before you. ನಿನ್ನ ಮುಂದೆ ಬರುವೆನು. And you can speak to me. ನನ್ನೊಂದಿಗೆ ಮಾತಾಡಬಹುದು. You can speak to me. ಮಾತಾಡಬಹುದು. I will take up the cooking. ಅಡುಗೆ ನಾನು ನೋಡಿಕೊಳ್ಳುವೆ. It will not get ಅದು spoiled. ಹಾಳಾಗದು, It will become nice. ಅದು ಬಹಳ ಉತ್ತಮವಾಗುವುದು. Really, my people who come to eat, they will say, from where you learned this cooking? ಊಟ ಮಾಡುವವರು ಕೇಳುತ್ತಿದ್ದರು, ಎಲ್ಲಿ ಈ ಅಡುಗೆಯನ್ನು ಕಲಿತೆ ಎಂದು. Even though it's simple, so nice, sister. ಬಹಳ ಉತ್ತಮವಾಗಿದೆ ಸಹೋದರಿ. Who made it like that? ಯಾರು ಹೀಗೆ ಮಾಡಿದರು? Lord who was with me. ನನ್ನೊಂದಿಗಿರುವ ದೇವರು. Hereafter you can also do that. ಇನ್ನು ಮುಂದೆ ನೀವು ಕೂಡ ಹೀಗೆ ಮಾಡಬಹುದು. Somehow or other you have to have close communion with the ಒಂದು Lord. ಅಥವಾ ಮತ್ತೊಂದು ರೀತಿಯಲ್ಲಿ ದೇವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರಬೇಕು. Paul says like this. ಪೌಲನು ಹೀಗೆ ಹೇಳುತ್ತಾನೆ. Galatians 2:20 he says, ಗಲಾತಿಯ 2:20ರಲ್ಲಿ, I have been crucified with Christ. ಕ್ರಿಸ್ತನೊಂದಿಗೆ ಶಿಲುಬೆಗೆ It ಹಾಕಲ್ಪಟ್ಟಿದ್ದೇನೆ. is no longer I who live, ಇನ್ನು ಜೀವಿಸುವವನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. How many of you says this? ಯಾರೆಲ್ಲ ಹೀಗೆ ಹೇಳುತ್ತೀರಿ? We have to follow the footsteps of Jesus. ಯೇಸುವಿನ ಹೆಜ್ಜೆ ಜಾಡನ್ನು ಹಿಂಬಾಲಿಸಬೇಕು. 2 Peter 2:21 says like that. 2 ಪೇತ್ರ 2:21 He is our ಹೇಳಿದೆ, model. ಆತನೇ ಮಾದರಿ, He is our perfect model. ಶ್ರೇಷ್ಠ ಮಾದರಿ. We have to follow his footsteps. ಆತನನ್ನು ಹಿಂಬಾಲಿಸಬೇಕು. How he prayed. ಹೇಗೆ ಪ್ರಾರ್ಥಿಸಿದನು? Go and read the Bible and find out how many times he has prayed. ಎಷ್ಟಾವರ್ತಿ ಪ್ರಾರ್ಥಿಸಿದನೆಂದು ತಿಳಿಯಿರಿ. In a day, how many times he prayed. ದಿನಕ್ಕೆ ಎಷ್ಟಾವರ್ತಿ ಪ್ರಾರ್ಥಿಸಿದನು? Follow the same thing. ಅದನ್ನೇ ಪಾಲಿಸಿರಿ. Early morning. ಮುಂಜಾನೆ ಬೇಗ, Even before it was dawn. ಇನ್ನೂ ಕತ್ತಲಿರುವಾಗಲೇ He was looking unto his father. ತಂದೆಯನ್ನು ನೋಡುತ್ತಿದ್ದನು. Luke 6:12 says the whole night he was praying. ಲೂಕ 6:12 ಹೇಳುತ್ತದೆ, ರಾತ್ರಿ ಇಡೀ ಪ್ರಾರ್ಥಿಸಿದನು. Many people say I am not getting sleep at all. ಅನೇಕರು ಹೇಳುತ್ತಾರೆ, ನಿದ್ರೆ ಬರುತ್ತಿಲ್ಲ. Then what do you have to do? ಏನು ಮಾಡಬೇಕು? Kneel down. ಮೊಣಕಾಲೂರಿರಿ. Even if you are unable to kneel down, lie down and speak to the Lord. ಸಾಧ್ಯವಿಲ್ಲವಾದರೆ ಮಲಗಿಕೊಂಡೇ ಮಾತನಾಡಿರಿ. You will get nicely. ಒಳ್ಳೆ ನಿದ್ದೆ ಬರುವುದು. Hallelujah. ಹಾಲೆಲೂಯಾ. God hears your request. ದೇವರೇ, ಒಂದು ವಿನಂತಿ ಇದೆ. God hears your prayer. ಆತನು ಕೇಳುತ್ತಾನೆ. Like that you can have a oneness with the Lord. ಹೀಗೆ ದೇವರೊಂದಿಗೆ ಒಂದಾಗಬಹುದು. 1 Timothy 2:4 says 1 ತಿಮೋಥೆ 2:4 ಹೇಳುತ್ತದೆ, all should be saved and come to the knowledge of the truth. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು. If there is anyone who is away from the Lord, ಯಾರಾದರೂ ದೇವರಿಂದ ದೂರವಿರುವುದಾದರೆ, not knowing the salvation power of Jesus Christ, ರಕ್ಷಣೆಯನ್ನು ತಿಳಿಯದೆ, ಯೇಸುವಿನ ಬಲವನ್ನು ತಿಳಿಯದೆ ಇರುವುದಾದರೆ, today you should be filled with salvation. ಇಂದೇ ರಕ್ಷಣೆಯನ್ನು ಹೊಂದಿರಿ. Ask Jesus to come into your heart. ಯೇಸುವೇ ನನ್ನ ಹೃದಯದೊಳಗೆ ಬಾ ಅನ್ನಿರಿ. That is salvation. ಇದುವೇ ರಕ್ಷಣೆ. Jesus is ಯೇಸು here. ನಮ್ಮ ಮಧ್ಯದಲ್ಲಿದ್ದಾನೆ. He wants to come into your heart. ನಿಮ್ಮ ಹೃದಯದೊಳಗೆ ಬರಲು ಬಯಸುತ್ತಾನೆ. He stay with you. ನಿಮ್ಮೊಡನೆ ವಾಸ ಮಾಡಲು, To bless you. ಆಶೀರ್ವದಿಸಲು, To give you all that you need. ಅಗತ್ಯಗಳನ್ನು ಪೂರೈಸಲು. You may be having a lot of requests in your life. ನಿಮ್ಮ ಜೀವಿತದಲ್ಲಿ ಅನೇಕ ಕೋರಿಕೆಗಳಿರಬಹುದು. Some of you might have come to receive blessings in your life. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಪಡೆಯುವುದಕ್ಕಾಗಿ ಇಲ್ಲಿ ಬಂದಿರಬಹುದು. Everything will be given to you. ಎಲ್ಲವೂ ಕೊಡಲ್ಪಡುವುದು. Give your heart first to the Lord. ಮೊದಲು ನಿಮ್ಮ ಹೃದಯ ನೀಡಿರಿ. Father, ತಂದೆಯೇ, accept me as your child. ನಿಮ್ಮ ಮಗುವಾಗಿ ಸ್ವೀಕರಿಸಿರಿ ಎನ್ನಿರಿ. Cry unto the Lord. ದೇವರಿಗೆ ಮೊರೆ ಇಡಿರಿ. I come all the way to tell you that you have to be one with Jesus Christ. ನೀವು ದೇವರೊಂದಿಗೆ ಒಂದಾಗಿರಿ ಎಂಬುದಾಗಿ ಹೇಳಲು ಬಂದಿದ್ದೇನೆ. All over the world I am going like this. ಪ್ರಪಂಚವಿಡೀ ಹೋಗುತ್ತಿದ್ದೇನೆ. Other countries I am going. ಬೇರೆ ದೇಶಗಳಿಗೂ To ಹೋಗುತ್ತೇನೆ. beg my sister. ಸಹೋದರಿಯರಲ್ಲಿ ಕೇಳಿಕೊಳ್ಳಲು, Accept Jesus as Savior. ಯೇಸುವನ್ನು ಅಂಗೀಕರಿಸಿರಿ. My sister. ಸಹೋದರಿಯೇ, Today if you have not given your heart to the Lord, ನಿಮ್ಮ ಹೃದಯವನ್ನು ಕೊಡದೇ ಇರುವುದಾದರೆ open your heart widely. ಹೃದಯವನ್ನು ತೆರೆದುಕೊಳ್ಳಿರಿ. Don't go without Jesus. ಯೇಸುವಿಲ್ಲದೆ ಹೋಗಬೇಡಿರಿ. You should take him as your partner. ಜೊತೆಗಾರನಾಗಿ ಸ್ವೀಕರಿಸಿರಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ.
the life of Judah. ಯೂದನ ಜೀವಿತ ನೋಡಿರಿ. He was with Jesus. ಯೇಸುವಿನೊಂದಿಗೆ ಇದ್ದನು. He had the lust of money. ಹಣದ ಆಸೆ ಅವನಲ್ಲಿತ್ತು. He did not have any time lust of money. ಹಣದ ಆಸೆ ನಿಮ್ಮಲ್ಲಿ ಇರಬಾರದು. I want to take away all the property of my sister. ನನ್ನ ಸಹೋದರಿಯ ಎಲ್ಲಾ ಆಸ್ತಿ ನನಗೆ I ಬೇಕು. am a praying woman. ಅವಳು ಪ್ರಾರ್ಥಿಸುವವಳಲ್ಲ, I am praying. ನಾನು ಪ್ರಾರ್ಥಿಸುತ್ತೇನೆ. At the same time, ಅದೇ ಸಮಯದಲ್ಲಿ I want to grab all my sister's funds. ಅವಳ ಎಲ್ಲಾ ಆಸ್ತಿ ನನಗೆ ಬೇಕು. These things should not be there. ಹೀಗಿರಬಾರದು. That's what troubled the life of Judah. ಇದೇ ಯೂದನ ಜೀವಿತವನ್ನು ಹಾಳು ಮಾಡಿತು. He lost all God's abundant blessing. ದೇವರ ಆಶೀರ್ವಾದವನ್ನು ಕಳೆದುಕೊಂಡನು. But if you are faithful, ನಂಬಿಗಸ್ತರಾಗಿರುವುದಾದರೆ, we are faithful. ನಂಬಿಗಸ್ತಿಕೆ, faithfully asking the Lord to come into your heart, ಹೃದಯಕ್ಕೆ ಬಾ ಎಂದು ನಂಬಿಕೆಯಿಂದ ಬೇಡಿಕೊಳ್ಳುವುದಾದರೆ, and having Jesus as your Savior, ಯೇಸುವನ್ನು ರಕ್ಷಕನನ್ನಾಗಿ ಹೊಂದುವಿರಿ. God will bless you abundantly. ದೇವರು ಹೇರಳವಾಗಿ ಆಶೀರ್ವದಿಸುವನು. Abundantly you will bless. ಹೇರಳವಾದ ಆಶೀರ್ವಾದ. This is my experience. ಇದು ನನ್ನ ಅನುಭವ. God has blessed me abundantly. ನನ್ನನ್ನು ಆಶೀರ್ವದಿಸಿದ್ದಾನೆ. I am able to do His ministry. ಆತನ ಸೇವೆಯನ್ನು ಮಾಡುತ್ತಿದ್ದೇನೆ. Nothing else. ಬೇರೇನೂ ಇಲ್ಲ. No worry about money. ಹಣದ ಚಿಂತೆ ಇಲ್ಲ. No worry about cooking. ಅಡುಗೆಯ ಚಿಂತೆ ಇಲ್ಲ. All the time I'm sitting at Jesus' feet ಆತನ ಪಾದದಲ್ಲಿ ಕುಳಿತಿರುತ್ತೇನೆ. and doing ministry for Him. ಆತನ ಸೇವೆಯನ್ನೇ ಮಾಡುತ್ತಿದ್ದೇನೆ. Weakness will come. ಬಲಹೀನತೆ ಆಗುತ್ತದೆ. And when I look to Jesus, ಯೇಸುವನ್ನೇ ನೋಡುತ್ತೇನೆ. strength from heaven will come and make me go again. ಪರಲೋಕದಿಂದ ಬಲವು ಬಂದು ಬಲಪಡಿಸುತ್ತದೆ. And if you are faithful, ನೀವು ನಂಬಿಗಸ್ತರಾಗಿರುವುದಾದರೆ, according to Proverbs 28:20, ಜ್ಞಾನೋಕ್ತಿಗಳು 28:20 ಬರೆದಂತೆ, you will receive abundant blessings from God. ದೇವರಿಂದ ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. If there is anyone who has not accepted Jesus Christ, ಯಾರಾದರೂ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸದೇ ಇರುವುದಾದರೆ, I humble myself and beg every one of you, such people, to accept Jesus as Savior. ನಾನು ದೀನತೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ, ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. Then God will bless you abundantly. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವನು. Secondly, ಎರಡನೆಯದಾಗಿ sanctification by the Holy Spirit. ಪವಿತ್ರಾತ್ಮನಿಂದಾಗುವ ಶುದ್ಧೀಕರಣ. Ezekiel 36:27 says like this. ಎಹೆಜ್ಕೇಲ 36:27 ವಚನ ಹೀಗೆ ಹೇಳುತ್ತದೆ, I'll put my spirit within you and cause you to walk in my ways. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ You ಮಾಡುವೆನು. shall be my people and I will be your God. I will deliver you from all your ways and sanctify you. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು, ನಾನು ನಿಮ್ಮನ್ನು ನಿಮ್ಮ ಎಲ್ಲಾ ಹೊಲಸಿನಿಂದ ಉದ್ಧರಿಸುವೆನು. How to receive this sanctification? ಹೇಗೆ ಈ ಶುದ್ಧೀಕರಣವನ್ನು ಪಡೆಯುವುದು? Sometimes I used to tell my EPG sisters, go and meet those people, their house is close by, please go and see why they have not continued the EPG ministry. ಕೆಲವೊಮ್ಮೆ ನಾನು ನನ್ನ ಇಪಿಜಿ ಸಹೋದರಿಯರಿಗೆ ಹೀಗೆ ಹೇಳುತ್ತೇನೆ, ಇಪಿಜಿ ಸೇವೆಯನ್ನು ಮುಂದುವರಿಸದೆ ನಿಲ್ಲಿಸಿರುವಂತಹ ಮನೆಗಳಿರುವುದಾದರೆ ಹೋಗಿ ಭೇಟಿಯಾಗಿ. You know what they will say? ಅವರು ಏನು ಹೇಳುತ್ತಾರೆ ಗೊತ್ತೇ? Oh, if that sister comes, I will not go with her. ಓ, ಆ ಸಹೋದರಿ ಬರುವುದಾದರೆ ನಾನು ಅವಳೊಂದಿಗೆ ಹೋಗುವುದಿಲ್ಲ. This kind of vengeance towards each person should not be. ಇನ್ನೊಬ್ಬರ ಬಗ್ಗೆ ಇಂತಹ ಭಾವನೆ ನಮಗೆ ಇರಬಾರದು. Once you accept Jesus as your Savior, ಒಮ್ಮೆ ನೀವು ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ತರುವಾಯ heart should be clean, ನಿಮ್ಮ ಹೃದಯವು ಶುದ್ಧವಾಗಿರಬೇಕು, mind should be clean, ಮನಸ್ಸು ಶುದ್ಧವಾಗಿರಬೇಕು, actions should be clean, ಕಾರ್ಯಗಳು ಶುದ್ಧವಾಗಿರಬೇಕು. keeping one thing in our heart ಹೃದಯದಲ್ಲಿ ಒಂದು ವಿಚಾರ and acting outside in another way. ಆದರೆ ಮತ್ತೊಂದು ರೀತಿಯಲ್ಲಿ ಕಾರ್ಯ ಮಾಡುವುದು Not at all good. ಇದು ಒಳ್ಳೆಯದಲ್ಲ. God will not be pleased with you. ಇದನ್ನು ನಮ್ಮ ದೇವರು ಮೆಚ್ಚುವಾತನಲ್ಲ. John 8:29 says, ಯೋಹಾನ 8:29 ಹೇಳುತ್ತದೆ, the one who has called me is with me. ನನ್ನನ್ನು ಕಳುಹಿಸಿದಾತನು ನನ್ನೊಂದಿಗಿದ್ದಾನೆ. That is the very, very important thing. ಇದು ಪ್ರಾಮುಖ್ಯವಾದುದು. Whatever I do, it pleases the Lord. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವೆನು. Jesus himself said, ಯೇಸು ತಾನೇ ಹೇಳುತ್ತಿದ್ದಾನೆ, I do everything pleasing to my Father. ನನ್ನ ತಂದೆಗೆ ಮೆಚ್ಚುಗೆಯಾದದ್ದನ್ನೇ ನಾನು ಮಾಡುತ್ತೇನೆ ಎಂದು. That's why my Father is with me all the time. ನನ್ನ ತಂದೆ ಯಾವಾಗಲೂ ನನ್ನ ಸಂಗಡ ಇದ್ದಾನೆ ಎಂದು ಯೇಸು ಹೇಳುತ್ತಾನೆ. Are you feeling lonely? ಒಬ್ಬಂಟಿ ಎನ್ನಿಸುತ್ತದೆಯೋ?
Some sisters who become widows used to call me sometime. ವಿಧವೆಯರಾಗಿರುವ ಕೆಲವು ಸಹೋದರಿಯರು ಕರೆ ಮಾಡುತ್ತಾರೆ. They'll be crying like anything. ಅವರು ಬಹಳ ಅಳುತ್ತಾರೆ. I lost my daughter, I lost my son, I lost my husband. ನನ್ನ ಮಗನನ್ನು, ನನ್ನ ಮಗಳನ್ನು, ನನ್ನ ಗಂಡನನ್ನು ಕಳೆದುಕೊಂಡೆ ಎಂದು. Sister, I know you have gone through all these suffering. ಸಹೋದರಿಯೇ, ನನಗೆ ತಿಳಿದಿದೆ, ನೀನು ಇದನ್ನು ಹಾದು You ಹೋಗಿದ್ದೀ. are the one who can encourage me. ನೀವೇ ನನ್ನನ್ನು ಧೈರ್ಯಪಡಿಸಬಲ್ಲಿರಿ. I used to encourage them ನಾನು ಧೈರ್ಯಪಡಿಸುತ್ತೇನೆ through the Holy Spirit. ಪವಿತ್ರಾತ್ಮನ ಮೂಲಕ. If you are strengthened by the Holy Spirit, ನೀವು ಪವಿತ್ರಾತ್ಮನಿಂದ ಬಲ ಹೊಂದಿರುವುದಾದರೆ, sanctified by the Holy Spirit, ಪವಿತ್ರಾತ್ಮನಿಂದ God ಶುದ್ಧೀಕರಿಸಲ್ಪಟ್ಟಿರುವುದಾದರೆ will strengthen you. ದೇವರು ನಿನ್ನನ್ನು ಬಲಪಡಿಸುವನು. I have lost two people, ನಾನು ಇಬ್ಬರನ್ನು ಕಳೆದುಕೊಂಡೆ. two beloved people, ಪ್ರಿಯರಾದ ಇಬ್ಬರು, my precious daughter ನನ್ನ ಅಮೂಲ್ಯವಾದ ಮಗಳು, and my precious husband. ನನ್ನ ಅಮೂಲ್ಯವಾದ ಪತಿ. In the midst of all my agony, ನನ್ನೆಲ್ಲ ದುಃಖದ ಮಧ್ಯೆಯೂ I don't see to the picture at all. ನಾನು ಚಿತ್ರವನ್ನು ನೋಡುವುದಿಲ್ಲ, I see Jesus. ಯೇಸುವನ್ನು I ನೋಡುತ್ತೇನೆ. see Jesus. ಯೇಸುವನ್ನು He ನೋಡುತ್ತೇನೆ. sanctifies me ಆತನು ಶುದ್ಧೀಕರಿಸುತ್ತಾನೆ, and makes me go on working for the Lord. ದೇವರಿಗೋಸ್ಕರ ಕಾರ್ಯ ಮಾಡಲು ಸಹಾಯ ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. I used to encourage them like that. ಅವರನ್ನು ಹೀಗೆ ಧೈರ್ಯಪಡಿಸುತ್ತೇನೆ. My sisters, those who lost your loved ones, go downwards. ನಿಮ್ಮ ಪ್ರಿಯರನ್ನು ಕಳೆದುಕೊಂಡಿರುವ ನನ್ನ ಪ್ರಿಯ ಸಹೋದರಿಯರೇ, ಖಿನ್ನರಾಗಬೇಡಿ. All the time, don't think of them. ಅವರನ್ನು ನೆನೆಸಿ ಕೊರಗದಿರಿ. My daughter is gone. ಮಗಳನ್ನು ಕಳೆದುಕೊಂಡೆ, My husband is gone. ಗಂಡನನ್ನು ಕಳೆದುಕೊಂಡೆ, I have lost this one. ಅವರನ್ನು ಕಳೆದುಕೊಂಡೆ, I lost my job. ಕೆಲಸವನ್ನು ಕಳೆದುಕೊಂಡೆ. Don't cry seeking all those things. ಅವೆಲ್ಲವನ್ನು ನೆನೆಸಿ ಅಳದಿರಿ. Look to God. ದೇವರನ್ನು ದೃಷ್ಟಿಸಿ, He can give you peace. ಆತನು ಶಾಂತಿಯನ್ನು ನೀಡುವನು. He can sanctify you through the Holy Spirit. ಪವಿತ್ರಾತ್ಮನ ಮೂಲಕ ನಿಮ್ಮನ್ನು ಶುದ್ಧೀಕರಿಸುವನು. Every time I lose something in my life, I look to the Lord. ಪ್ರತಿ ಬಾರಿಯೂ ನಾನು ದೇವರ ಕಡೆಗೆ ದೃಷ್ಟಿಸುತ್ತೇನೆ. The Holy Spirit will fill me. ಪವಿತ್ರಾತ್ಮನು ತುಂಬುತ್ತಾನೆ. When I lost my husband in the year 2008, 2008ರಲ್ಲಿ ಗಂಡನನ್ನು ಕಳೆದುಕೊಂಡಾಗ one day I cried like anything. ಒಂದು ದಿನ ಬಹಳವಾಗಿ ನಾನು ಅತ್ತೆನು. Second day, ಎರಡನೆಯ ದಿನ Holy Spirit filled me. ಪವಿತ್ರಾತ್ಮನು ನನ್ನನ್ನು ತುಂಬಿದನು. My son was preparing for the memorial service. ನನ್ನ ಮಗನು ಅವರ ಸ್ಮರಣಾರ್ಥ ಕೂಟಕ್ಕೆ ತಯಾರಿ ಮಾಡುತ್ತಾ ಇದ್ದನು. And the Holy Spirit said, you tell him that you also need 20 minutes at least. ಪವಿತ್ರಾತ್ಮನು ಹೇಳಿದನು, ನೀನು ಹೋಗಿ ಹೇಳು, ನಿನಗೂ ಕೂಡ 20 ನಿಮಿಷ ಮಾತಾಡಲು ಬೇಕು. I told my son, give me some time. ಮಗನಲ್ಲಿ ಹೇಳಿದೆ, ನನಗೆ ಸಮಯ ಕೊಡು. And the people around me said, how can you talk? ಸುತ್ತಲಿರುವ ಜನರು ಹೇಳಿದರು, ಹೇಗೆ ಮಾತಾಡುವಿರಿ? You are crying like this. ನೀವು ಬಹಳ ಅಳುತ್ತಿದ್ದೀರಿ. I don't know. ನನಗೆ ಗೊತ್ತಿಲ್ಲ. Holy Spirit is strengthening me. ಪವಿತ್ರಾತ್ಮನು ಬಲಪಡಿಸುತ್ತಿದ್ದಾನೆ. He is only telling me. ಆತನೇ ಹೇಳುತ್ತಿದ್ದಾನೆ, Let us see. ನೋಡುವ. And the day came. ಮತ್ತು ಆ ದಿನ ಬಂದಿತು. The Lord took away all my agony. ನನ್ನ ದುಃಖವನ್ನೆಲ್ಲ ಆತನು ಪರಿಹರಿಸಿದನು. Agony is still there. ದುಃಖವೂ ಇದೆ. Still there. Even today it is there. ಈ ದಿನದವರೆಗೂ ಇದೆ. But when you are filled with the power of God, ಆದರೆ ದೇವರ ಬಲದಿಂದ it ತುಂಬಲ್ಪಟ್ಟಾಗ will not trouble you. ಅದು ತೊಂದರೆ ಪಡಿಸುವುದಿಲ್ಲ. It will not be trouble. ಅದು ತೊಂದರೆಯಾಗಿರುವುದಿಲ್ಲ. Become a strong person. ನೀವು ಬಲವುಳ್ಳ ವ್ಯಕ್ತಿಯಾಗುವಿರಿ. 20 minutes I was able to speak. 20 ನಿಮಿಷಗಳ ಕಾಲ ಮಾತಾಡಿದೆ. My beloved sisters, I don't know what I spoke. ಸಹೋದರಿಯರೇ, ನಾನು ಏನು ಮಾತಾಡಿದೆ ಗೊತ್ತಿಲ್ಲ. And it consoled many people ಆದರೆ ಅನೇಕರನ್ನು ಅದು ಸಮಾಧಾನ ಪಡಿಸಿತು. who lost their loved one. ಯಾರೆಲ್ಲ ತಮ್ಮ ಪ್ರಿಯರನ್ನು ಕಳೆದುಕೊಂಡರು. And the Holy Spirit is upholding me for the past 12 years. ಕಳೆದ 12 ವರ್ಷಗಳಿಂದ ಪವಿತ್ರಾತ್ಮನು ನನ್ನನ್ನು ಎತ್ತಿ ಹಿಡಿದಿದ್ದಾನೆ. Hallelujah. ಹಲ್ಲೆಲೂಯಾ. So many growth in the ministry. ಸೇವೆಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡೆವು. God is doing great thing. ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾನೆ. We have to give ourselves in the hands of God. ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಬೇಕು. Father, lead me and guide me. ನನ್ನನ್ನು ನಡೆಸು, ಮಾರ್ಗದರ್ಶಿಸು. Not in our own way. ನಮ್ಮದೇ ಮಾರ್ಗವಲ್ಲ. Read the word of God. ದೇವರ ವಾಕ್ಯವನ್ನು ಓದಿರಿ. Get up early in the morning ಬೇಗನೆ ಏಳಿರಿ and read it carefully. ಎಚ್ಚರಿಕೆಯಾಗಿ ಓದಿರಿ. God gave me grace to get up at 4:30 every morning. ಪ್ರತಿದಿನ ನಾನು 4:30 ಗಂಟೆಗೆ ಏಳುವ ಕೃಪೆ ನೀಡಿದ್ದಾನೆ. 4:30 to 6 is God's time. 4:30 6 ದೇವರ ಸಮಯ. Then again, 6 to 7 I'll go for walking and other things. 7 o'clock I'll be in my room and start reading it again. 6ರಿಂದ 7 ಗಂಟೆಯ ತನಕ ನಡಿಗೆಗಾಗಿ ಹೋಗುತ್ತೇನೆ. 7ರಿಂದ ಪುನಃ ವಾಕ್ಯ ಓದಲು ಪ್ರಾರಂಭಿಸುತ್ತೇನೆ. No worry about food. ಆಹಾರದ ಚಿಂತೆ ಇಲ್ಲ. Whatever they give you, I'll eat. ಏನು ಕೊಡುತ್ತಾರೋ ತಿನ್ನುತ್ತೇನೆ. But I don't have time to cook. ಅಡುಗೆ ಮಾಡಲು ನನ್ನಲ್ಲಿ ಸಮಯವಿಲ್ಲ. But I am spending all my free time at the feet of God. ನನ್ನ ಸಮಯವನ್ನು ದೇವರ ಪಾದದಲ್ಲಿ ಕಳೆಯುತ್ತೇನೆ. Hallelujah. ಹಾಲೆಲೂಯಾ. So you have to be filled with the power of God. ಆದ್ದರಿಂದ ನೀವು ದೇವರ ಬಲದಿಂದ ತುಂಬಲ್ಪಡಬೇಕು. See the lives of disciples. ಶಿಷ್ಯರ ಜೀವಿತವನ್ನು ನೋಡಿರಿ. After
Jesus died and rose up to heaven, ಏಸು ಸತ್ತು ಪರಲೋಕಕ್ಕೆ ಏರಲ್ಪಡುವಾಗ what did they say? ಆತನು ಏನು ಹೇಳಿದನು? Oh, they were crying. ಅವರು ಅಳುತ್ತಿದ್ದರು. 40 days they were able to see Jesus in many ways. 40 ದಿನಗಳ ಕಾಲ ಅನೇಕ ರೀತಿಯಲ್ಲಿ ಯೇಸುವನ್ನು ನೋಡಿದರು. Even then they didn't believe. ಆದರೂ ಅವರು ನಂಬಲಿಲ್ಲ. They were worried. ಚಿಂತಿಸುತ್ತಿದ್ದರು. ಚಿಂತಿಸುತ್ತಿದ್ದರು. You might have come with all sorts of worries like. ನಿಮ್ಮಲ್ಲಿಯೂ ಅನೇಕ ಚಿಂತೆಗಳಿರಬಹುದು. But how they became closer to the Lord? ಅವರು ಹೇಗೆ ದೇವರಿಗೆ ಹತ್ತಿರವಾದರು? And received the sanctification through the Holy Spirit. ಪವಿತ್ರಾತ್ಮನ ಮೂಲಕ ಶುದ್ಧೀಕರಣವನ್ನು ಅವರು ಹೇಗೆ ಪಡೆದರು? The Lord Jesus said, ಏಸು ಹೇಳಿದನು, all of you gather together in one place ನೀವೆಲ್ಲರೂ ಒಂದು ಕಡೆ ಕೂಡಿ ಬನ್ನಿರಿ and start praying with oneness. ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿರಿ. As you know, according to Acts 1:14, ಅಪೊಸ್ತಲ ಕೃತ್ಯಗಳು 1:14 ಬರೆದಿರುವಂತೆ they all, nearly 120 people gathered together ಸುಮಾರು 120 ಜನರು ಒಂದೇ ಕಡೆಯಲ್ಲಿ ಕೂಡಿ ಬಂದು and they all prayed, ಅವರು ಪ್ರಾರ್ಥಿಸಿದರು, guided by the Holy Spirit. ಪವಿತ್ರಾತ್ಮನ And if ಮಾರ್ಗದರ್ಶನದಲ್ಲಿ. you read Acts 2nd chapter, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ನೋಡುವುದಾದರೆ what a glorious life they had. ಪ್ರಕಾಶಮಾನವಾದ ಬೆಳಕು. They were all filled with the glory of God. ದೇವರ ಮಹಿಮೆಯಿಂದ ಎಲ್ಲರೂ ತುಂಬಲ್ಪಟ್ಟರು. The people living around the place, they were all able to see them glorifying the Lord in various tongues. ಅವರ ಸುತ್ತಲಿರುವ ಎಲ್ಲಾ ಜನರು ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದನ್ನು ನೋಡುವ ಮೂಲಕ ದೇವರ ಮಹಿಮೆಯನ್ನು ಕಂಡರು. Same thing will happen to you. ಇದೇ ನಿಮ್ಮಲ್ಲಿ ನಡೆಯುವುದು. Same will happen. ಇದೇ ನಡೆಯುವುದು. Don't spend even one day without receiving the power of God. ದೇವರ ಬಲವನ್ನು ಪಡೆದುಕೊಳ್ಳದೆ ಒಂದು ದಿನವನ್ನಾದರೂ ಕಳೆಯದಿರಿ. As much as you can, receive the power of God. ಎಷ್ಟು ಆಗುತ್ತದೆ ಅಷ್ಟು ದೇವರ ಬಲವನ್ನು ಪಡೆಯಿರಿ. That will comfort you. ಇದು ಸಮಾಧಾನ ಪಡಿಸುವುದು. Make you comfort other people. ಇತರರನ್ನು ಸಮಾಧಾನ ಪಡಿಸುವಂತೆ ಮಾಡುವುದು. Hallelujah. Hallelujah. What a glorious life it is. ಎಂತ ಮಹಿಮೆಯುಳ್ಳ ಜೀವಿತ ಇದು. Always filled with the joy of the Holy Spirit. ಪವಿತ್ರಾತ್ಮನ ಆನಂದದಿಂದ ತುಂಬಲ್ಪಟ್ಟವರಾಗಿರುವುದು. According to 1 Peter chapter 1 verse 8. 1 ಪೇತ್ರ 1:8 ವಚನದಲ್ಲಿರುವಂತೆ Joy unspeakable and full of glory. ಹೇಳಲ ಶಕ್ಯವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. Joy unspeakable and full of glory. ಹೇಳಲ ಶಕ್ಯವಾದ ಸಂತೋಷ ಮತ್ತು ಪ್ರಭಾವ. God will fill you like that. ದೇವರು ಈ ರೀತಿ ತುಂಬುವನು. If you are not yet received the power of God, ದೇವರ ಬಲ ಪಡೆಯದೇ ಇರುವುದಾದರೆ receive the power of God. ದೇವರ ಬಲವನ್ನು ಪಡೆಯಿರಿ. When you are troubled in your heart, ಹೃದಯವು ಸಂಕಟದಲ್ಲಿರುವಾಗ go to your room. ಕೋಣೆಗೆ ಹೋಗಿರಿ. Don't tell to all the people, all the ladies, our ladies, our friends, all the people that you are suffering with so much problem. ಎಲ್ಲಾ ನಿಮ್ಮ ಸಹೋದರಿಯರಲ್ಲಿ ಸ್ನೇಹಿತರಲ್ಲಿ ಇದನ್ನು ಹೇಳಬೇಡಿರಿ, ನಾನು ತೊಂದರೆಯಲ್ಲಿದ್ದೇನೆಂದು. It will not give you any blessing. ಅದರಿಂದ ಪ್ರಯೋಜನವಿಲ್ಲ. Go to Jesus. ಯೇಸುವನ್ನು ನೋಡಿರಿ. Be an example to other people also. ಯಾವಾಗಲೂ ಇತರರಿಗೆ ಆದರ್ಶವಾಗಿರಿ. Go to Jesus. ಯೇಸುವನ್ನು ದೃಷ್ಟಿಸಿ. Kneel down. ಮೊಣಕಾಲೂರಿ. Kneel down. ಮೊಣಕಾಲೂರಿ. Look to God. ದೇವರನ್ನು ನೋಡಿರಿ. Cry unto God. ದೇವರಲ್ಲಿ ಮೊರೆಯಿಡಿರಿ. Cry unto God. ದೇವರಲ್ಲಿ ಮೊರೆಯಿಡಿ. According to Jeremiah 33:3, ಯೆರೆಮೀಯ 33:3 ಬರೆದಂತೆ God will answer your prayer. ದೇವರು ಉತ್ತರಿಸುವನು. And finally, ಕೊನೆಯದಾಗಿ before you get up and come back, ನೀವು ಎದ್ದು ಬರುವಾಗ say thank you Jesus. ಹೇಳಿರಿ, ಸ್ತೋತ್ರ ಯೇಸುವೆ. Believe that your prayer answered. ನಿಮ್ಮ ಪ್ರಾರ್ಥನೆ ಉತ್ತರಿಸಲ್ಪಟ್ಟಿದೆ ಎಂದು ನಂಬಿರಿ. That your prayer is answered. ಪ್ರಾರ್ಥನೆ ಉತ್ತರಿಸಲ್ಪಟ್ಟಿದೆ. Our God is a God who hears your cry. ನಮ್ಮ ದೇವರು ಮೊರೆಯನ್ನು ಲಾಲಿಸುವ ದೇವರಾಗಿದ್ದಾನೆ. You need not cry for a long time. ತುಂಬಾ ಹೊತ್ತು ಅಳಬೇಕಾಗಿಲ್ಲ. Immediately you can receive the power of God. ಕೂಡಲೇ ದೇವರ ಬಲ ಪಡೆಯುವಿರಿ. This is how you have to sanctify your life. ಹೀಗೆ ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿರಿ. Always covered under the precious blood of Jesus Christ. ಯೇಸುವಿನ ರಕ್ತದಿಂದ ನಿಮ್ಮನ್ನು ಆವರಿಸಿಕೊಳ್ಳಿರಿ. According to Psalm 91:1, ಕೀರ್ತನೆಗಳು 91:1 ಬರೆದಂತೆ covered under shield. ಪರಾತ್ಪರನ ಮರೆ ಹೊಕ್ಕಿರುವವನು. He will, the whole psalm says how he will lead us. ಇಡೀ ಕೀರ್ತನೆ ದೇವರು ಹೇಗೆ ನಡೆಸುತ್ತಾನೆ ಎಂದು ಹೇಳುತ್ತದೆ. So my sister, ಆದ್ದರಿಂದ ಸಹೋದರಿಯರೇ, getting filled with the Holy Spirit is a must. ಪವಿತ್ರಾತ್ಮನಿಂದ ತುಂಬಲ್ಪಡುವುದು ಪ್ರಾಮುಖ್ಯವಾದುದು. Unless you are filled with the Holy Spirit, you cannot get sanctified. ಪವಿತ್ರಾತ್ಮನಿಂದ ತುಂಬಲ್ಪಡದೇ ಇರುವುದಾದರೆ ಶುದ್ಧೀಕರಣ ಇಲ್ಲ. And ಮತ್ತು when you are filled with the Holy Spirit, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ the more you are filled, ಎಷ್ಟು ತುಂಬಲ್ಪಡುತ್ತೀರೋ the more you are filled with the joy of the Holy Spirit, ಅಷ್ಟೇ ಆನಂದದಿಂದ ತುಂಬಲ್ಪಡುತ್ತೀರಿ. the more you will be sanctified. ಹೆಚ್ಚು ಶುದ್ಧರಾಗುತ್ತೀರಿ. Your characters will be changed. ಎಲ್ಲವೂ ಬದಲಾಗುವುದು. You may be a fighting cock, ನೀವು ಜಗಳಗಂಟಿಯಾಗಿರಬಹುದು, but God will make you a peacemaker. ಸಮಾಧಾನದ ಮಗಳನ್ನಾಗಿ ದೇವರು ಮಾಡುವನು. Whatever you have in your ನಿಮ್ಮ life ಜೀವಿತದಲ್ಲಿ ಏನೇ ಇರಬಹುದು, which is not pleasing to the Lord or to the people who are around you, ದೇವರಿಗೆ ಮೆಚ್ಚುಗೆಯಾಗದ, ನಿಮ್ಮ ಸುತ್ತಲಿನ ಜನರು ಮೆಚ್ಚದ,
God will remove all those things. ಅದನ್ನೆಲ್ಲ ದೇವರು ತೆಗೆಯುವನು. Oh, He'll make you a sweet person. ಉತ್ತಮ ವ್ಯಕ್ತಿಯನ್ನಾಗಿಸುವನು. He'll make you a sweet person. ಮಧುರ ವ್ಯಕ್ತಿಯನ್ನಾಗಿಸುವನು. Hallelujah. ಹಾಲೆಲೂಯಾ. That is the sanctification God gives. ಇದೇ ದೇವರು ಕೊಡುವ ಶುದ್ಧೀಕರಣ. And thirdly, ಮೂರನೆಯದಾಗಿ God will fill you with His ದೇವರು glory. ತನ್ನ ಮಹಿಮೆಯಿಂದ ತುಂಬುವನು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Some people say, how to bring the presence of God? ದೇವರ ಪ್ರಸನ್ನತೆ ಹೇಗೆ ತರುವುದು? First of all, praise Him from the bottom of your heart. ನಿಮ್ಮ ಹೃದಯದಾಳದಿಂದ ಆತನನ್ನು ಸ್ತುತಿಸಬೇಕು. Whenever you start your ministry, start praising God. ನಿಮ್ಮ ಸೇವೆಯನ್ನು ಪ್ರಾರಂಭಿಸುವ ಮುನ್ನ ಆತನನ್ನು ಸ್ತುತಿಸಿರಿ. What all the goodness you have received from the Lord. ನೀವು ಪಡೆದ ಎಲ್ಲಾ ಒಳ್ಳೆಯದಕ್ಕಾಗಿ And glorify Him. ಮಹಿಮೆ ಪಡಿಸಿರಿ. Praise Him. ಸ್ತೋತ್ರ ಹೇಳಿರಿ. According to Psalm 22 verse 3. ಕೀರ್ತನೆಗಳು 22:3 ಬರೆದಂತೆ The Lord dwells among praises. ದೇವರು ಸ್ತೋತ್ರ ಸಿಂಹಾಸನದಲ್ಲಿರುತ್ತಾನೆ. According to that verse, the Lord will fill your place also, where the place you are praying, the Lord will fill that place with His presence. ಆಗ ನೀವು ಸ್ತುತಿಸುತ್ತಿರುವ ಸ್ಥಳದಲ್ಲಿಯೇ ಆತನು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬುವನು. You should pray like that. ಹೀಗೆ ಪ್ರಾರ್ಥಿಸಬೇಕು. Start praying like that. ಈ ರೀತಿ ಪ್ರಾರ್ಥಿಸಿರಿ. The glory of the Lord will be descending upon you. ಆಗ ದೇವರ ಮಹಿಮೆಯು ನಿಮ್ಮ ಮೇಲೆ ಇಳಿಯುವುದು. You will be glorified. ನೀವು ಮಹಿಮೆ ಹೊಂದುವಿರಿ. And then you pray. ನಂತರ ಪ್ರಾರ್ಥಿಸಿರಿ. The Lord will make you a fire. ಆಗ ನಿಮ್ಮನ್ನು ಅಗ್ನಿಯನ್ನಾಗಿ ಮಾಡುವನು. Fire. ಅಗ್ನಿ. Fire. ಅಗ್ನಿ. Fire. ಅಗ್ನಿ. Isaiah 60 verse 1 says. ಏಷಾಯ 61 ಹೇಳುತ್ತದೆ. What you have to do? ನೀವೇನು ಮಾಡಬೇಕು? My sister. ಸಹೋದರಿಯೇ, Arise. ಏಳು. Arise. ಏಳು. Shall we read that verse all together? ಆ ವಾಕ್ಯವನ್ನು ನಾವೆಲ್ಲ ಒಟ್ಟಾಗಿ ಓದುವ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. What a beautiful verse it is. ಎಂತ ಸುಂದರವಾದ We ವಚನವಿದು. have to bring it in our lives. ಇದನ್ನು ನಮ್ಮ ಜೀವಿತಕ್ಕೆ ತರಬೇಕು. No one should sleep. ನಾವು ನಿದ್ರಿಸುವುದಲ್ಲ. No one should sleep. ನಿದ್ರಿಸುವುದಲ್ಲ. All should be awake. ಎಲ್ಲರೂ That's ಎಚ್ಚರವಾಗಿರಬೇಕು. why the Lord says, ಅದಕ್ಕೆ be alert. ಎಚ್ಚರವಾಗಿರಿ ಎಂದು ಹೇಳುತ್ತಾನೆ. Pray. ಎಚ್ಚರವಾಗಿರಿ. Pray. ಸ್ತೋತ್ರ The ಹೇಳಿರಿ. Lord showed that example in His own life. ತನ್ನದೇ ಜೀವಿತದಲ್ಲಿ ಮಾದರಿಯನ್ನು ತೋರಿಸಿದ್ದಾರೆ. Evening time He was praying. ಸಾಯಂಕಾಲದಲ್ಲಿ ಪ್ರಾರ್ಥಿಸುತ್ತಿದ್ದರು. Matthew 14:23 says like that. ಮತ್ತಾಯ 14:23 ಹೀಗೆ ಹೇಳುತ್ತದೆ. All the time He was praying. ಎಲ್ಲಾ ಸಮಯಗಳಲ್ಲಿಯೂ ಪ್ರಾರ್ಥಿಸುತ್ತಿದ್ದನು. The last time when He was about to be captured by the enemy, ವೈರಿಗಳಿಂದ ಹಿಡಿಯಲ್ಪಡುವ ಮೊದಲು 3 times He looked unto His Father. 3 ಸಾರಿ ತನ್ನ ತಂದೆಯನ್ನು He ದೃಷ್ಟಿಸಿದನು. cried unto the Lord. ದೇವರಿಗೆ ಮೊರೆಯಿಟ್ಟನು. To know the will of God. ದೇವರ ಚಿತ್ತವನ್ನು ತಿಳಿಯಲು, To fulfill the will of God. ಚಿತ್ತವನ್ನು ನೆರವೇರಿಸಲು We have to do the same thing. ಇದನ್ನೇ ನೀವು ಮಾಡಬೇಕು. Sometimes we don't know what to do, how to know the will of God. ಕೆಲವೊಮ್ಮೆ ದೇವರ ಚಿತ್ತ ಮಾಡುವುದಕ್ಕೆ ತಿಳಿಯುವುದಿಲ್ಲ. It's very, very ಇದು important. ಪ್ರಾಮುಖ್ಯವಾದುದು. A victorious life. ಜಯದ ಜೀವಿತ ನಡೆಸಲು, Obtaining the glory of God. ದೇವರ ಮಹಿಮೆ ಪಡೆಯಬೇಕು. You have to have this experience. ಈ ಅನುಭವ ನಿಮ್ಮಲ್ಲಿರಬೇಕು. Spend time with the Lord. ದೇವರೊಂದಿಗೆ ಸಮಯ Whatever ಕಳೆಯಿರಿ. may happen. ಏನೇ ಆಗಬಹುದು. You might have lost so many things. ನೀವು ಕಳೆದುಕೊಂಡಿರಬಹುದು. Okay. ಸರಿ, Go to the feet of ದೇವರ God. ಪಾದಕ್ಕೆ ಹೋಗಿರಿ. First of all, praise Him. ಆತನನ್ನು ಸ್ತುತಿಸಿರಿ. What all the goodness you have received. ನೀವು ಪಡೆದ ಒಳ್ಳೆಯದಕ್ಕಾಗಿ, What all the blessings you have received. ಪಡೆದ ಆಶೀರ್ವಾದಕ್ಕಾಗಿ. 1, 2, 3, 4. 1, 2, 3, Tell Him 4 everything. ಎಲ್ಲಕ್ಕೂ ಸ್ತೋತ್ರ ಹೇಳಿರಿ. Tell Him, Father, ಹೇಳಿರಿ, ತಂದೆಯೇ, thank you for my good husband. ಒಳ್ಳೆ ಗಂಡನಿಗಾಗಿ ಸ್ತೋತ್ರ, Thank you for my children. ಮಕ್ಕಳಿಗಾಗಿ ಸ್ತೋತ್ರ, Thank you for the job you have given me. ಕೊಟ್ಟ ಕೆಲಸಕ್ಕಾಗಿ Like that, ಸ್ತೋತ್ರ. one after the other, you have to tell them. ಹೀಗೆ ಎಲ್ಲಾ ವಿಷಯಗಳಿಗೆ ಸ್ತೋತ್ರ When ಹೇಳಬೇಕು. you are filled with the gratefulness, ನೀವು ಹೀಗೆ ಉಪಕಾರ ಸ್ಮರಿಸುವಾಗ automatically you will be filled with the power of God. ದೇವರ ಬಲದಿಂದ ತುಂಬಲ್ಪಡುವಿರಿ, The presence of God. ದೇವರ ಪ್ರಸನ್ನತೆಯಿಂದ. Then tell Him one after the other what all you want to share with Him. ಆಗ ಆತನಲ್ಲಿ ಎಲ್ಲವನ್ನು ಹಂಚಿಕೊಳ್ಳಿರಿ. God will hear everything. ದೇವರು ಎಲ್ಲವನ್ನೂ He ಕೇಳುವನು. will be there. ಆತನು ಅಲ್ಲಿರುವನು, He will be there. And ಅಲ್ಲಿರುವನು. He will supply all your ಎಲ್ಲಾ needs. ಅಗತ್ಯ ಪೂರೈಸುವನು. Supply all your ಹೌದು, needs. ಎಲ್ಲಾ ಅಗತ್ಯಗಳನ್ನು. Hallelujah. ಹಾಲೆಲೂಯಾ. Luke 21:36 says, ಲೂಕ 21:36 ಹೇಳುತ್ತದೆ, watch therefore and pray always, ಎಲ್ಲಾ ಕಾಲದಲ್ಲಿಯೂ ವಿಜ್ಞಾಪನೆ ಮಾಡಿರಿ, that you may be counted worthy. ನೀವು ಯೋಗ್ಯರೆಂದು ಕಾಣುವಂತೆ. And Colossians chapter 4 verse 2 says, ಕೊಲೊಸ್ಸೆ 4:2 ಹೇಳುತ್ತದೆ, continue earnestly in prayer
being vigilant in it with thanksgiving. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಮತ್ತು ಸ್ತೋತ್ರ ಹೇಳಲು ಮರೆಯದಿರಿ. Let us examine our life. ನಮ್ಮ ಜೀವಿತವನ್ನು ಪರೀಕ್ಷಿಸುವ. See the life of Moses. ಮೋಶೆಯ ಜೀವಿತ ನೋಡಿರಿ. He was called by the Lord. ದೇವರಿಂದ ಕರೆಯಲ್ಪಟ್ಟನು. You are also called by the Lord. ನೀವು Do ಕರೆಯಲ್ಪಟ್ಟಿದ್ದೀರಿ. a great thing. ದೊಡ್ಡ ಕಾರ್ಯ To ಮಾಡಿರಿ. pray for the people, ಜನರಿಗಾಗಿ for the ಪ್ರಾರ್ಥಿಸಿರಿ. welfare of the women, for ಮಹಿಳಾ ಮಂಡಳಿಗಾಗಿ. we have been called to do that. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. Like that, Moses also had the call of God. ಇದೇ ರೀತಿ ಮೋಶೆಯೂ ಕರೆಯಲ್ಪಟ್ಟನು. And God Almighty wanted him to say so many things to his people through Moses. ಮೋಶೆ ಮುಖಾಂತರ ದೇವರು ಅನೇಕ ವಿಷಯಗಳನ್ನು ಹೇಳಲಿಚ್ಛಿಸಿದನು. The same thing God will tell you, do this. ದೇವರು ಹೇಳುವನು, Do ಇದನ್ನು that. ಮಾಡಿರಿ. Meet that ಆ sister. ಸಹೋದರಿಯನ್ನು ಭೇಟಿಯಾಗಿ She's worried. ಚಿಂತಿಸುತ್ತಿದ್ದಾರೆ. Go and comfort her. ಯಾರೂ ಸಮಾಧಾನ ಪಡಿಸುವುದಿಲ್ಲ. That family has lost so many ಅನೇಕ blessings. ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇನೆ. As a family, go and support them. ಕುಟುಂಬವಾಗಿ ಹೋಗಿ ಸಹಾಯ ಮಾಡಿರಿ. Sister has no money. ಅವರಲ್ಲಿ ಹಣವಿಲ್ಲ. Spend with time with her ಆಕೆಯೊಂದಿಗೆ ಸಮಯ ಕಳೆಯಿರಿ. and supply whatever you can to her. ನಿಮ್ಮ ಕೈಲಾದಷ್ಟು ಮಾಡಿರಿ. Likewise, the Lord will speak to you. ದೇವರೇ ಮಾತನಾಡುವನು. And the same way the Lord spoke to Moses ಇದೇ ರೀತಿ ಮೋಶೆಯೊಂದಿಗೆ ಮಾತಾಡಿದನು. to tell the people of Israel. ಇಸ್ರಾಯೇಲರೊಂದಿಗೆ ಮಾತಾಡಲು. Ask them to do this, do that. ಹೀಗೆ ಮಾಡಿರಿ, ಹಾಗೆ ಮಾಡಿರಿ In the ಅಂದನು. same way. ಇದೇ ರೀತಿಯಲ್ಲಿ Nowadays, we just ask by the Lord to do so many things. ಅನೇಕ ಕಾರ್ಯಗಳನ್ನು ಮಾಡಲು ಆತನು ತಿಳಿಸುವನು. The Lord asked me to go and meet you all. ನಿಮ್ಮನ್ನು ಭೇಟಿಯಾಗುವಂತೆ ಹೇಳಿದನು. That's why I have come. ಅದಕ್ಕೆ ಬಂದಿದ್ದೇನೆ. Every time God will speak to each one of you. ಪ್ರತಿಯೊಬ್ಬರೊಂದಿಗೆ ಮಾತಾಡಲು ಬಯಸುತ್ತಾನೆ. You must spend time with Him. ಆತನೊಂದಿಗೆ ಸಮಯ ಕಳೆಯಿರಿ. When you fulfill the Lord's will, ದೇವರ ಚಿತ್ತವನ್ನು you will ನೆರವೇರಿಸಿದಾಗ be glorified with the power of God. ದೇವರ ಬಲದಿಂದ ಮಹಿಮೆ ಹೊಂದುವಿರಿ. God will be pleased with you. ದೇವರು ನಿಮ್ಮನ್ನು ಮೆಚ್ಚುವನು. See the life of ಎಸ್ತೇರ್ Esther. ರಾಣಿಯನ್ನು ನೋಡಿರಿ. She is our ಆಕೆ example. ನಮ್ಮ ಮಾದರಿ. She was a queen. ಆಕೆ ರಾಣಿ. She could have stopped doing anything. ಏನು ಬೇಕಾದರೂ ವಿರೋಧಿಸಬಹುದು. But she said, ಆದರೆ ಆಕೆ let ಹೇಳಿದಳು, me fulfill the will of God. ನಾನು ದೇವರ ಚಿತ್ತವನ್ನು Let me ಪೂರೈಸುತ್ತೇನೆ. spend 3 days, night and day, ಹಗಲು ರಾತ್ರಿ 3 ದಿನ ಪ್ರಾರ್ಥಿಸಿರಿ. praying with the Lord, ದೇವರಿಗೆ ಮೊರೆಯಿಡಿರಿ. with fasting. ಉಪವಾಸದೊಂದಿಗೆ. Fasting. How ಉಪವಾಸದೊಂದಿಗೆ. many of you have done that? ಯಾರೆಲ್ಲ ಮಾಡಿದ್ದೀರಿ? For your ನಿಮ್ಮ family, ಕುಟುಂಬಕ್ಕೋಸ್ಕರ, for your ನಿಮ್ಮ friends, ಸ್ನೇಹಿತರಿಗೋಸ್ಕರ, For other sisters? ಬೇರೆ ಸಹೋದರಿಯರಿಗೆ. How many of you have prayed, shed tears for their welfare? ಮೊರೆಯಿಡಿರಿ, ಕಣ್ಣೀರಿಡುತ್ತಾ ಪ್ರಾರ್ಥಿಸಿರಿ. For your own group, ನಿಮ್ಮ ಗುಂಪಿಗಾಗಿ, for your own ನಿಮ್ಮ group. ಗುಂಪಿನ ಜನರಿಗಾಗಿ. How much you are spend time at the feet of God? ಆತನ ಪಾದದಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? What all the things we have to be careful. ಬಹಳ ಜಾಗರೂಕತೆಯಿಂದ ಮಾಡಬೇಕು. It's not an easy joke to get the glory of God. ದೇವರ ಮಹಿಮೆಯನ್ನು ಪಡೆಯುವುದು ಸಾಮಾನ್ಯವಾದ ವಿಚಾರವಲ್ಲ. When you are careful to do all these things, ಎಚ್ಚರಿಕೆಯಿಂದ ಇವೆಲ್ಲವನ್ನು ಮಾಡಿದಾಗ automatically the Lord will fill you with His glory. ದೇವರು ತನ್ನ ಮಹಿಮೆಯಿಂದ ತುಂಬುವನು. His glory will be around you. ಆತನ ಮಹಿಮೆ ನಿಮ್ಮ ಸುತ್ತಲಿರುವುದು. What a glorious life it is to be under the glory of God Almighty. ಮಹಿಮೆಯಿಂದ ಆವರಿಸಲ್ಪಡುವುದು ಬಹಳ ಉತ್ತಮವಾದದ್ದು. Yes, they did a great thing ಅವರು ದೊಡ್ಡ ಕಾರ್ಯಗಳನ್ನು ಮಾಡಿದರು. for her people. ತಮ್ಮ They should ಜನರಿಗಾಗಿ. not be destroyed. ಅವರು ನಾಶವಾಗದಂತೆ. She herself alone with her friends prayed for 3 days and night. ಆಕೆ ಒಬ್ಬಳೇ ಹಗಲು ರಾತ್ರಿ ಪ್ರಾರ್ಥಿಸಿದಳು. She was able to save her people. ತನ್ನ ಜನರನ್ನು ಕಾಪಾಡಿದಳು. Same thing is given to you. ಇದೇ ನಿಮಗೆ ಕೊಡಲ್ಪಟ್ಟಿದೆ. This job is given to you, every one of you. ಈ ಉದ್ಯೋಗ ಪ್ರತಿಯೊಬ್ಬರಿಗೂ How ಕೊಡಲಾಗಿದೆ. much time you are going to spend at the feet of God? ದೇವರ ಪಾದದಲ್ಲಿ ಎಷ್ಟು ಸಮಯ ಕಳೆಯುವಿರಿ? The more you spend, ಎಷ್ಟು ಹೆಚ್ಚಾಗಿ the ಕಳೆಯುತ್ತೀರೋ more you spend your time at the feet of God. ಅಷ್ಟು ಹೆಚ್ಚಾಗಿ ಆತನಲ್ಲಿರುತ್ತೀರಿ. With fasting, ಉಪವಾಸದೊಂದಿಗೆ, praying for the women folk, ಸ್ತ್ರೀಯರಿಗಾಗಿ ಪ್ರಾರ್ಥಿಸುತ್ತಾ the Lord will honor you. ದೇವರು ನಿಮ್ಮನ್ನು And ಗೌರವಿಸುವನು. He'll bring His glory upon you. ನಿಮ್ಮ ಮೇಲೆ ಮಹಿಮೆ ಇಳಿಯುವುದು. Hallelujah. ಹಾಲೆಲೂಯ, Hallelujah. ಹಾಲೆಲೂಯ. You are called for a special purpose. ವಿಶೇಷ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. Unless you are filled with the Holy Spirit, you cannot have all these blessings. ಆಶೀರ್ವಾದ ಹೊಂದಬೇಕಾದರೆ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು. Remember 3 things. 3 ವಿಷಯ ನೆನಪಿನಲ್ಲಿಡಿರಿ. Check up your life. ಜೀವಿತವನ್ನು ಪರೀಕ್ಷಿಸಿರಿ. Have I received the salvation through faith? ರಕ್ಷಣೆಯನ್ನು ಹೊಂದಿದ್ದೇನೋ? I'll give you 1 minute. 1 ನಿಮಿಷ ಕೊಡುತ್ತೇನೆ. Is there anyone ನಿಮ್ಮಲ್ಲಿ ಯಾರಾದರೂ who has not received the salvation through faith? ನಂಬಿಕೆಯಿಂದ ರಕ್ಷಣೆ ಹೊಂದದೇ ಇರುವುದಾದರೆ Ask the Lord, Lord, I give my life unto you. ದೇವರೇ, ನಿನ್ನ ಹಸ್ತಕ್ಕೆ ನನ್ನ ಜೀವಿತವನ್ನು ಕೊಡುತ್ತೇನೆ ಅನ್ನಿರಿ. Enter into my heart. ನನ್ನ ಹೃದಯಕ್ಕೆ ಬನ್ನಿರಿ. Be my friend. ನನ್ನ ಸ್ನೇಹಿತರಾಗಿರಿ. Abraham had God Almighty as his friend. ಅಬ್ರಹಾಮನಿಗೆ ದೇವರೇ ಸ್ನೇಹಿತನಾಗಿದ್ದನು. Every one of you should have him as your friend.
ನಿಮ್ಮ ಜೀವಿತದಲ್ಲಿಯೂ ಆತನು ಸ್ನೇಹಿತನಾಗಿರಬೇಕು. Talk to him ಮಾತನಾಡಿರಿ, and walk with him. ನಡೆಯಿರಿ. You can fulfill all that he wants you to do. ಆತನು ನಿಮ್ಮಿಂದ ಮಾಡಲಿಚ್ಛಿಸುವುದನ್ನು ನೀವು ಮಾಡಬಹುದು. Hallelujah. ಹಾಲೆಲೂಯ. The Lord will make you a successful person. ನೀವು ಯಶಸ್ವಿಯಾಗುವಂತೆ ಮಾಡುವನು. ಹೌದು, ಯಶಸ್ವಿ ಪಡೆಯುವಿರಿ. Be filled with the salvation of Jesus Christ. ಆದ್ದರಿಂದ ಯೇಸುವಿನಿಂದ ರಕ್ಷಣೆಯನ್ನು ಹೊಂದಿರಿ. And secondly, ಎರಡನೇದಾಗಿ be filled with the power of God. ದೇವರ ಬಲದಿಂದ ತುಂಬಲ್ಪಡಬೇಕು. Should be filled with the power of God. ದೇವರ ಬಲದಿಂದ ತುಂಬಲ್ಪಡಬೇಕು. And then you pray. ನಂತರ ಪ್ರಾರ್ಥಿಸಿರಿ. A praying woman, ನೀನು ಪ್ರಾರ್ಥಿಸುವ ಸ್ತ್ರೀ being filled with the power of God. ದೇವರ ಬಲದಿಂದ ತುಂಬಿದವರಾಗಿ The devil cannot stand before you. ಸೈತಾನನು ನಿಮ್ಮ ಮುಂದೆ All the ನಿಲ್ಲಲಿಕ್ಕಾಗುವುದಿಲ್ಲ. way victory. ಎಲ್ಲಾ ಕಡೆ ಜಯ. The whole house may be crying for one thing. ಇಡೀ ಮನೆ ಒಂದೇ ವಿಷಯಕ್ಕಾಗಿ Tell ಅಳುತ್ತಿರಬಹುದು. your people. ಜನರಲ್ಲಿ ಹೇಳಿರಿ, Why should we worry? ಯಾಕೆ ನಾವು As ಚಿಂತಿಸಬೇಕು? a family we will kneel down. ಕುಟುಂಬವು ಮೊಣಕಾಲೂರಲಿ. Come, we will kneel down. ಮೊಣಕಾಲೂರಲಿ. Start praying before them. ನೀವು ಮುಂದಾಗಿ ಪ್ರಾರ್ಥಿಸಿರಿ. Get filled with the power of God. ದೇವರ ಬಲದಿಂದ Make ತುಂಬಲ್ಪಡಿರಿ. them also receive the power of God. ಇತರರು ಹೊಂದಿಕೊಳ್ಳುವಂತೆ The ಮಾಡಿರಿ. family will receive a great blessing from the Lord. ಕುಟುಂಬವು ದೇವರಿಂದ You will ಆಶೀರ್ವದಿಸಲ್ಪಡುವುದು. be honored in your ನೀವು family. ಗೌರವಿಸಲ್ಪಡುವಿರಿ. You will be honored in your family. ಕುಟುಂಬದಲ್ಲಿ My sister, ಸಹೋದರಿ, you have to do this carefully. ಎಚ್ಚರಿಕೆಯಿಂದ ಇದನ್ನು ಮಾಡಿರಿ. Are you a testimony in your family? ಕುಟುಂಬಕ್ಕೆ Are ಮಾದರಿಯಾಗಿದೆಯೋ? you telling them that Jesus loves them? ದೇವರು ಪ್ರೀತಿಸುತ್ತಾನೆ. Are you making them pray for everything? ಅವರು ಎಲ್ಲದಕ್ಕೂ ಪ್ರಾರ್ಥಿಸಲಿ. Right now, ಈಗಲೇ make up your mind. ಸಿದ್ಧಪಡಿಸಿಕೊಳ್ಳಿರಿ. Father, give me all this experience. ತಂದೆಯೇ ಈ ಅನುಭವ ನೀಡು. I should be a testimony in my family. ಕುಟುಂಬದಲ್ಲಿ ಸಾಕ್ಷಿಯಾಗಬೇಕು. As a group, we should be a testimony before other women folk. ಇತರ ಮಹಿಳಾ ಕೂಟಕ್ಕೆ ನಾವು ಮಾದರಿಯಾಗಿರಬೇಕು. Your life should be transformed. ಆಗ ಜೀವಿತ ಬದಲಾಗುತ್ತದೆ. Through the Holy Spirit, you should start shining for the Lord. ಪವಿತ್ರಾತ್ಮನನ್ನು ಹೊಂದಿದವರಾಗಿ ಎದ್ದು ಪ್ರಕಾಶಿಸಿರಿ. And you should become a burning light. ಉರಿಯುವ ಬೆಳಕು. Daniel chapter 12 verse 3 says, ದಾನಿಯೇಲ 12:3 ಹೇಳುತ್ತದೆ, those who turn many to righteousness ಯಾರು ಅನೇಕರನ್ನು ನೀತಿವಂತರನ್ನಾಗಿ shall ಮಾಡುತ್ತಾರೋ shine like the stars forever and ever. ಅವರು ನಕ್ಷತ್ರಗಳಂತೆ ಯಾವಾಗಲೂ ಬೆಳಗುವರು. May every day ಪ್ರತಿದಿನ speak to some people, ಮಾತಾಡಿರಿ, console them, ಸಾಂತ್ವನ ಪಡಿಸಿರಿ, comfort them, ಸಮಾಧಾನ keep ಪಡಿಸಿರಿ, them in the correct ways. ಸರಿಯಾದ ಮಾರ್ಗ ತಿಳಿಸಿರಿ. Young people are going astray. ಜನರು ದೂರವಾಗುತ್ತಿದ್ದಾರೆ. Tell them the Lord's ways. ದೇವರ ಮಾರ್ಗವನ್ನು ತಿಳಿಸಿರಿ. Your own children, ನಿಮ್ಮದೇ ಮಕ್ಕಳು make them go in the right way. ಸರಿಯಾದ ಮಾರ್ಗವನ್ನು ಕಲಿಸಿರಿ. And you have to do greater thing ದೊಡ್ಡ ಕಾರ್ಯ ಮಾಡಬೇಕು. every minute. ಪ್ರತಿ To ಕ್ಷಣ pray for your people. ಜನರಿಗಾಗಿ ಪ್ರಾರ್ಥಿಸಿರಿ. Pray for the women folk. ಸ್ತ್ರೀಯರಿಗಾಗಿ ಪ್ರಾರ್ಥಿಸಿರಿ. So many people are getting astray. ಅನೇಕರು ದಾರಿ ತಪ್ಪುತ್ತಿದ್ದಾರೆ. Couples are going astray. ದಂಪತಿಗಳು ದಾರಿ ತಪ್ಪುತ್ತಿದ್ದಾರೆ. After seeing that, are you going to sit without doing anything? ಇವೆಲ್ಲವನ್ನು ನೋಡಿದರೂ ಏನೂ ಮಾಡದೇ ಇರುವಿರೋ? All these responsibilities are there before you. ಇವೆಲ್ಲ ಜವಾಬ್ದಾರಿಗಳು ನಿಮ್ಮ ಮುಂದೆ ಇದೆ. Keep these words. ಈ ವಾಕ್ಯಗಳನ್ನು Have ಓದಿರಿ. Jesus with you always. ಯಾವಾಗಲೂ ಯೇಸುವನ್ನು ಹೊಂದಿಕೊಳ್ಳಿರಿ. Glorify His holy name. ಆತನ ಪರಿಶುದ್ಧ ನಾಮವನ್ನು ಮಹಿಮೆಪಡಿಸಿರಿ. I want every one of you to arise and shine for His glory. ಎಲ್ಲರೂ ಆತನ ಮಹಿಮೆಗಾಗಿ ಎದ್ದು ಪ್ರಕಾಶಿಸಿರಿ. I am going to pray for ನಾನು you. ನಿಮಗಾಗಿ ಪ್ರಾರ್ಥಿಸುತ್ತೇನೆ. Father, ತಂದೆಯೇ, Father, ತಂದೆಯೇ, have mercy upon such people. ಅಂತ ಜನರ ಮೇಲೆ ಕರುಣೆ ಇರಲಿ. Bring them closer to you, Father. ನಿನ್ನ ಬಳಿಗೆ ಸೆಳೆದುಕೋ ತಂದೆಯೇ. Bring them closer to you. ನಿನ್ನ ಹತ್ತಿರಕ್ಕೆ ಎಳಕೋ. Bring them closer to you, Lord. ನಿನ್ನ ಹತ್ತಿರಕ್ಕೆ ಎಳಕೋ. Let them be united with you right now. ಅವರು ಈಗಲೇ ನಿನ್ನಲ್ಲಿ ಒಂದಾಗಲಿ. Let them be united, Father. ಅವರು ಒಂದಾಗಲಿ ತಂದೆಯೇ. Let them have a close communion with you. ನಿನ್ನೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರಲಿ. Unless you do that, Master, ನೀನು ಹೀಗೆ ಮಾಡದೇ ಇರುವುದಾದರೆ they cannot have that experience. ಅನುಭವಿಸಲು ಸಾಧ್ಯವಿಲ್ಲ. Have mercy. ಕರುಣೆ ಇಡು ದೇವರೇ. Send your blessing right now. ಈಗಲೇ ಅವರನ್ನು ಆಶೀರ್ವದಿಸು. Bless them. ಆಶೀರ್ವದಿಸು. Bless them. ಆಶೀರ್ವದಿಸು. Bless everyone. ಪ್ರತಿಯೊಬ್ಬರನ್ನು Bless everyone. ಆಶೀರ್ವದಿಸು. Those who want to have a close communion with you. ನಿನ್ನೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಲು ಬಯಸುವವರನ್ನು Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. Father, ತಂದೆಯೇ, those who have not yet received the power of God, the Holy Spirit, ಪವಿತ್ರಾತ್ಮನ ಶಕ್ತಿಯನ್ನು ಇನ್ನೂ ಹೊಂದದೇ ಇರುವವರು, my sister, ಸಹೋದರಿಯರೇ, those who want to receive the power of God, ದೇವರ ಬಲವನ್ನು ಹೊಂದಲು ಬಯಸುವವರೇ, open your mouth widely. ಬಾಯನ್ನು ಅಗಲವಾಗಿ ತೆರೆಯಿರಿ. Thank God. ಸ್ತೋತ್ರ ಹೇಳಿರಿ. Thank God. ಸ್ತೋತ್ರ ಹೇಳಿರಿ. From the bottom of your heart. ಹೃದಯದಾಳದಿಂದ. Hallelujah. Hallelujah. The Lord will pour out His Holy Spirit upon all ನಿಮ್ಮ flesh. ಮೇಲೆ ಪವಿತ್ರಾತ್ಮನನ್ನು ಸುರಿಸುವನು. All you
you people, ನಿಮ್ಮ ಮೇಲೆ the more you give thanks to ಎಷ್ಟು him, ಸ್ತೋತ್ರ ಹೇಳುತ್ತೀರೋ the more he will honor you with the power of God. ದೇವರ ಬಲದಿಂದ ಅಷ್ಟೇ ತುಂಬಿಸಲ್ಪಡುವಿರಿ. Will you start thanking him? ಆತನಿಗೆ ಸ್ತೋತ್ರ ಹೇಳುವಿರೋ? Open your mouth. ಬಾಯನ್ನು ತೆರೆಯಿರಿ. Open your ಬಾಯನ್ನು mouth. ತೆರೆಯಿರಿ. Say thank you, Jesus. ಸ್ತೋತ್ರ ಯೇಸುವೆ ಅನ್ನಿರಿ. Thank you, Jesus. ಸ್ತೋತ್ರ ಯೇಸುವೆ. Hallelujah. 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 Lord, supply the need, Master. ಅಗತ್ಯಗಳನ್ನು ಪೂರೈಸು Supply ದೇವರೇ. the power of God. ದೇವರ ಬಲವನ್ನು ನೀಡು. The all be filled with the power of God. ಎಲ್ಲರೂ ತುಂಬಲ್ಪಡಲಿ. Hallelujah. Hallelujah. Thank you, Lord. ಸ್ತೋತ್ರ ದೇವರೇ. Hallelujah. Hallelujah. You are filling them, ನೀನು Lord. ತುಂಬಿಸುತ್ತಿದ್ದೀರಿ. You are filling every one of them. ಎಲ್ಲರನ್ನು Every one of them. ಪ್ರತಿಯೊಬ್ಬರನ್ನು Every one of them. ಪ್ರತಿಯೊಬ್ಬರನ್ನು Every one of them. ಪ್ರತಿಯೊಬ್ಬರನ್ನು Thank you, Lord. ಸ್ತೋತ್ರ ದೇವರೇ. Can we all say thank you, Jesus? ಸ್ತೋತ್ರ ಯೇಸುವೆ ಅನ್ನಿರಿ. Thank you, Jesus. ಸ್ತೋತ್ರ ಯೇಸುವೆ. Thank you, Jesus. ಸ್ತೋತ್ರ ಯೇಸುವೆ. Hallelujah. Hallelujah. My sister, ಸಹೋದರಿಯರೇ, now the glory of the Lord descend upon you. ದೇವರ ಮಹಿಮೆಯು ನಿಮ್ಮ ಮೇಲೆ ಇಳಿದು ಬರುವುದು. Hallelujah. Hallelujah. God is going to use you in a different way. ವಿಭಿನ್ನವಾದ ರೀತಿಯಲ್ಲಿ ದೇವರು ಉಪಯೋಗಿಸುವನು. Your home will be built ನಿಮ್ಮ ಮನೆಯು ಕಟ್ಟಲ್ಪಡುವುದು through you, ನಿಮ್ಮ ಮೂಲಕ, through your prayer, ಪ್ರಾರ್ಥನೆಯ ಮೂಲಕ, your holy ಪರಿಶುದ್ಧ life, ಜೀವಿತದಿಂದಾಗಿ, through the power of God which is in you and with you. ನಿಮ್ಮಲ್ಲಿ ನಿಮ್ಮ ಜೊತೆ ಇರುವ ದೇವರ ಬಲದಿಂದ God is going to do great things in your family. ಕುಟುಂಬದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವನು. The gifts of the Holy Spirit, ಪವಿತ್ರಾತ್ಮನ ವರಗಳಿಂದ, all the 9 gifts of the Holy Spirit. 9 ವರಗಳಿಂದ Right now, ಈಗಲೇ right now, ಈಗಲೇ you ask and it shall be given. ಕೇಳಿರಿ, ದೊರಕುವುದು. Yes, the power of God is coming upon you. ದೇವರ ಬಲವು ನಿಮ್ಮ ಮೇಲೆ ಬರುತ್ತಿದೆ. Blessing of God is coming upon you. ಆಶೀರ್ವಾದವು ಇಳಿದು ಬರುತ್ತಿದೆ. Receive, sister. ಸ್ವೀಕರಿಸು ಸಹೋದರಿ. Save every one of you. ಎಲ್ಲರೂ ನಂಬಿರಿ. The 9 gifts of the Holy Spirit. ಪವಿತ್ರಾತ್ಮನ ವರ God is going to make you glorified. ದೇವರು ಮಹಿಮೆ Your ಪಡಿಸಲಿದ್ದಾನೆ. home will be glorified through you. ಮನೆಯು ನಿಮ್ಮಿಂದ ಮಹಿಮೆಗೊಳ್ಳುವುದು. Wherever you are working, the Lord's name shall be glorified. ಕೆಲಸ ಮಾಡುವ ಸ್ಥಳ ಮಹಿಮೆಗೊಳ್ಳುವುದು. From hitherto, ಈ ದಿನದಿಂದ God will glorify you and your household and whatever you do for Christ. ನೀವು, ನಿಮ್ಮ ಮನೆಯವರು, ನಿಮ್ಮ ಎಲ್ಲಾ ಕಾರ್ಯಗಳು ಕೂಡ Hallelujah. ದೇವರಿಂದ ಹೇರಳವಾಗಿ Hallelujah. ಆಶೀರ್ವದಿಸಲ್ಪಡುವುದು. Our precious Father, we give you all the glory. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. Whatever you wanted me to tell your children, Master, ನಿನ್ನ ಮಕ್ಕಳಿಗೆ ನನ್ನ ಮೂಲಕ ಏನನ್ನು ಹೇಳಲು ಬಯಸಿದ್ದೀಯೋ I have told them. ನಾನು ಹೇಳಿದ್ದೇನೆ. I have obeyed your will. ನಿನ್ನ ಚಿತ್ತಕ್ಕೆ ವಿಧೇಯಳಾಗಿದ್ದೇನೆ. Now bless the word that is spoken to them. ನುಡಿದ ಮಾತನ್ನು ನೀನು ಆಶೀರ್ವದಿಸು ಎಂದು ಬೇಡುತ್ತೇನೆ. Let your word bring many miracles in their lives. ನಿನ್ನ ವಾಕ್ಯವು ಅವರ ಜೀವಿತದಲ್ಲಿ ಬಹಳ ಅದ್ಭುತಗಳನ್ನು ಮಾಡಲಿ. Let many people come in search of your blessing. ನಿನ್ನ ಆಶೀರ್ವಾದಗಳನ್ನು ಹುಡುಕಿಕೊಂಡು ಅನೇಕ ಜನರು ಬರಲಿ. Bless all. ಎಲ್ಲರನ್ನೂ ಆಶೀರ್ವದಿಸು. Everyone ಪ್ರತಿಯೊಬ್ಬರನ್ನು should be blessed by you. ನಿನ್ನಿಂದ ಆಶೀರ್ವದಿಸಲ್ಪಡಲಿ. Should arise and shine for your glory. ನಿನ್ನ ಮಹಿಮೆಗಾಗಿ ಎದ್ದು ಪ್ರಕಾಶಿಸಲಿ. No one should go back. ಯಾರು ಮರಳಬಾರದು. Let them go forward. ಮುನ್ನುಗ್ಗಬೇಕು. Forward. ಮುನ್ನುಗ್ಗಬೇಕು. Go forward. ಮುನ್ನುಗ್ಗಬೇಕು. Glorify your name. ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು. I also bless my ನನ್ನ children. ಮಕ್ಕಳನ್ನು ಆಶೀರ್ವದಿಸು. Your health. ಆರೋಗ್ಯ ನೀಡು. Good health. ಉತ್ತಮ ಆರೋಗ್ಯ. Those who are having problem in their body. ದೇಹದಲ್ಲಿ ಯಾರ್ಯಾರಿಗೆ ತೊಂದರೆಗಳಿದೆಯೋ, My sisters, if you have any problem in your body, put your hand upon your chest. ಸಹೋದರಿಯರೇ, ನಿಮ್ಮಲ್ಲಿ ಯಾರಿಗಾದರೂ ಅಸ್ವಸ್ಥತೆ ಇರುವುದಾದರೆ ಎದೆಯ ಮೇಲೆ ಕೈ ಇಟ್ಟುಕೊಳ್ಳಿ. As I look to the Lord and pray, ನಾನು ದೇವರ ಕಡೆಗೆ ದೃಷ್ಟಿಸಿ ಪ್ರಾರ್ಥಿಸುವಾಗ the Lord will touch you right now. ಈಗಲೇ ದೇವರು ಮುಟ್ಟುವನು. You can be healed. ಸ್ವಸ್ಥರಾಗಬಹುದು. Whatever may be your problem. ತೊಂದರೆ ಏನೇ ಇರಬಹುದು. Maybe a cancer. ಕ್ಯಾನ್ಸರ್ ಆಗಿರಬಹುದು. Maybe a TB. ಟಿಬಿ ಆಗಿರಬಹುದು. Maybe whatever problem may be. ಯಾವುದೇ ತೊಂದರೆ ಇರಬಹುದು. It will be healed. ಅದು ಸ್ವಸ್ಥವಾಗುವುದು. I believe it. ನಾನು ನಂಬುತ್ತೇನೆ. If you ನೀವು believe, ನಂಬಿದರೆ, if you believe, ನೀವು ನಂಬಿದರೆ you shall see the glory of ದೇವರ ಮಹಿಮೆಯನ್ನು ಕಾಣುವಿರಿ. Hallelujah. Hallelujah. Jesus' name we pray. ಯೇಸುವಿನ ನಾಮದಲ್ಲಿ Amen. ಆಮೆನ್. Amen.